ಗೋವಾಕ್ ಸಿಹಿ ಕರ್ನಾಟಕ ಕಹಿ ಅಂತೇಳಿ ಮತ್ತೆ ಕೇಂದ್ರದಾಗ ಅವ್ರದೇ 10 ವರ್ಷ ಆಯ್ತು ಸರ್ಕಾರ ಇದ್ದು ನಾವು DPR ಮಾಡಿಸಿದ್ವಿ ಅಂತ ವಿಜಯೋತ್ಸವ ಆಚರಣೆ ಮಾಡಿದ್ರೆ ಸರ್ ಇಲ್ಲಿ ಬಂದು ಅಲ್ಲ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ನಮ್ಕಿನ ಚೆನ್ನಾಗೇ ಇದೆ ಹೌದಲ್ಲ. ಈಗ ನೀವು ಜನಕ್ಕೆ ಬಿಡಿಸಿ ಹೇಳ್ಬೇಕು, ನೀವು ಅನಲೈಸ್ ಮಾಡ್ಬೇಕಲ್ವಾ ನಡುಕೆ. ಸರ್ಕಾರ ಅವ್ರದೇ, ಗೋವಾ ಅವ್ರದೇ, ಮಹಾರಾಷ್ಟ್ರ ಅವ್ರದೇ ಇತ್ತು, ಕರ್ನಾಟಕನೂ ಅವ್ರದೇ ಇತ್ತು, ಕೇಂದ್ರದಲ್ಲಿ ಅವರೇ ಇತ್ತು. ಆಯ್ತಾ? ಯಾವುದೇ ರೀತಿಯ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ. ಮೊನ್ನೆಯಲ್ಲಿ ಒಂದು ಪವರ್ ಲೈನ್ ಹೋಗ್ಲಿಕ್ಕೆ ಗೋವಾದವ್ರಿಗೆ ಕೊಟ್ಟಿದ್ದಾರೆ, ಕೊಟ್ಟಿರಲಿಲ್ಲ. ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳ್ಬೇಕಲ್ವಾ. ಇಲ್ಲಿ ರಾಜ್ಯ ಸರ್ಕಾರ ಇನ್ನು ಅಪ್ರೂವನೇ ಕೊಟ್ಟಿಲ್ಲ, ಇಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ. ಅವ್ರು ಡೀಮ್ಡ್ ತರ ಕೊಟ್ಟಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಡೀಮ್ ತರ ಕೊಟ್ಬಿಟ್ಟಿದ್ದಾರೆ. ಯಾಕೆ ಕೊಟ್ರು, ಎದಕ್ ಕೊಟ್ರು? ಮತ್ ಕರ್ನಾಟಕ ಜನಕ್ಕೆ ಅರ್ಥ ಮಾಡ್ಕೋಬೇಕು. ಮತ್ತೆ ಬಿಜೆಪಿ ಕೊಡುಗೆ ಕರ್ನಾಟಕ ಜನಕ್ಕೆ, ಪ್ರಹ್ಲಾದ್ ಜೋಶಿ ಅವ್ರ ಕೊಡುಗೆ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಅಕ್ಕಿ ಬಗ್ಗೆ ಯಾರು ಕೇಳ್ರಿ ಮಾತಾಡಕ್ ನಿಮಗೆ? ನೀವು ಫಸ್ಟ್ ಅದಕ್ಕೆ ಕೇಳ್ರಿ, ಸರ್ ಅಕ್ಕಿ ಆಮೇಲೆ ಇರ್ಲಿ, ಇದ್ರ ಬಗ್ಗೆ ಉತ್ತರ ಕೊಡ್ರಿ ಅಂತ ಹೇಳ್ರಿ. ಏನ್ ಕೇಳ್ತಾರ ನೋಡೋಣ. ಅದನ್ನ ಕೇಳಿದಾಗ ಅವ್ರು ಜುಲೈ 31ಕ್ಕೆ ಮೀಟಿಂಗ್ ಇತ್ತು ವೈಲ್ಡ್ ಲೈಫ್. ಅವಾಗ ನಮ್ಗೆ ಹೇಳೇ ಇಲ್ಲ ಇವರು. ಯಾರು ಹೇಳ್ಬೇಕು? ಸರ್ಕಾರದವ್ರು ನಮ್ ಗಮನಕ್ಕೆ ತರಲಿಲ್ಲ. ಇವ್ರ ಗಮನಕ್ಕೆ ಯಾಕೆ ತರ್ಬೇಕು? ಹೋಗಿರ್ತದೆ ಕೇಂದ್ರ ಸರ್ಕಾರದ ಪ್ರೊಸೀಜರ್ ಇದೆ, ಹೋಗಿದ್. ಮತ್ತೆ ಇಷ್ಟೆಲ್ಲ ಮತ್ತೆ ಮಾದೇದೇನು ಗಮನಕ್ಕೆ ತಂದಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಹೋಗಿಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಎಲ್ಲಿ ಹೋಗಿದೀವಿ. ಅದೇ ಹೇಳೋದು, ನೀವು ಕರೆಕ್ಟ್ ಆಗಿ ಕೇಳಿದ್ರೆ ಅವ್ರು ಇನ್ನೊಂದ್ಸಲಿ ಮಾತಾಡಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಎಲ್ಲಿ ಮುಖ್ಯಮಂತ್ರಿ ಹೋಗಿದ್ದಾರೆ. ಈಗ ಮತ್ತೊಮ್ಮೆ ಸರ್ವಪಕ್ಷ ನಿಯೋಗ ಹೋಗ್ತಾ ಇದೆಯಲ್ಲ. ಲಾಸ್ಟ್ ಟೈಮ್ ಕೂಡ ಹೋಗಿದೀವಿ, ಮೊದಲನೇ ಬಾರಿ ಮುಖ್ಯಮಂತ್ರಿ ಕೂಡ ಹೋಗಿದೀವಿ. ಇವ್ರದಿತ್ತಲ್ಲ 5 ವರ್ಷ ಬಿಟ್ಬಿಡ್ರಿ, ನಾವಂತೂ ಕಳಿಸಲ್ಲ. ಇವ್ರು 5 ವರ್ಷ ಇತ್ತಲ್ಲ, ನೀವೇನ್ ಮಾಡಿದ್ರಿ ಮತ್ತೆ? ಆಮೇಲೆ ಮೋದಿ ಅವ್ರ ಹತ್ರ ಕಂಪ್ಯೂಟರ್ ಇದೆ ಅಲ್ರಿ, ಅವ್ರ ಹತ್ರ ರಾತ್ರಿ ಮಕ್ಕಳಕ್ಕಲ್ಲಿ ಈಗ ನೋಡ್ತಾರಲ್ಲ. ಮತ್ತೆ ಏನಿದ್ರು ನೋಡಿ ಮಾಡಿಬಿಡ್ಬೋದು, ಹಂಗ ಅಪ್ರೂವ್ ಕೊಟ್ಬಿಡ್ಬೋದು. ಅವ್ರಿಗೇನು ಬೇಕಾಗಿಲ್ಲಲ್ಲ. ಅದನ್ನ ಅವ್ರ ಹತ್ರ ಸ್ಕೀಮ್ ಇದೆ ಅಲ್ಲ. ಹಿಂಗ ರಾತ್ರಿ ಹಿಂಗೆ ಮಕ್ಕಳಕ್ಕಿಂತ ಮುಂಚೆ ಎಲ್ಲ ಅವ್ರ ಹತ್ರ ಟ್ಯಾಬ್ ಇದೆ, ಟ್ಯಾಬ್ ಡ್ಯಾಶ್ ಬೋರ್ಡ್ ನಲ್ಲಿ ನೋಡ್ಬಿಡ್ತಾರೆ ಅಂತ ಏನೇನು ಪೆಂಡಿಂಗ್ ಇರುತ್ತೆ, ಪೆಂಡಿಂಗ್ ವರ್ಕ್ ಕ್ಲಿಯರ್ ಮಾಡ್ಬಿಡಕ್ ಕೇಳ್ರಿ. ಮತ್ತೆ ಹೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಕೇಳ್ರಲ್ಲ, ಅದೇನೋ ಸರ್ ಮಕ್ಕಳಕ್ಕಿಂತ ಮುಂಚೆ ಹಿಂಗಿನ ದೊಡ್ಡ ಡ್ಯಾಶ್ ಬೋರ್ಡ್ ಇದೆ ಅಂತೆ, ಎಲ್ಲ ನೋಡ್ಬಿಡ್ತಾರಂತೆ, ಬಡವರೆಲ್ಲ ಕಾಣ್ತಾರ ಅವ್ರಿಗೆ. ಮತ್ ಕರ್ನಾಟಕದ ಜನ ಬಹಳ ಬಡವರಾಗಿದ್ದಾರೆ, ನಮಗೆ ತೊಂದರೆ ಆಗಿದೆ, ಬರಗಾಲ ಆಗಿದೆ, ಈಗ ಅತಿವೃಷ್ಟಿ ಆಗಿದೆ. ಏನ್ ನಿಮ್ದೊಂದು 1 ರೂಪಾಯಿ ಅನುದಾನ, ನಿಮ್ಮ ಪ್ರಧಾನಮಂತ್ರಿ ಸ್ಕೀಮ್ಗಳು, ಮನೆಗಳು ಧಾರವಾಡ ಜಿಲ್ಲೆಗೆ ಎಷ್ಟು ಕೊಟ್ಟಿರಿ? ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಮನೆಗಳು ಬಂದಾವೆ ಅದನ್ನ ಕೇಳ್ಬೇಕಲ್ಲ ನೀವು. ದಯವಿಟ್ಟು ಸ್ಪೆಸಿಫಿಕ್ ಆಗಿ ಕೇಳ್ರಿ, ಅವಾಗ ಗೊತ್ತಾಗುತ್ತೆ ಯಾರು ಕರೆಕ್ಟ್ ಉತ್ತರ ಕೊಡ್ತಾರೆ ಅಂತ ಹೇಳಿ. ನಿಮ್ಮ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿ ಸ್ಕೀಮ್ ಅಲ್ಲಿ ಎಷ್ಟು ಮನೆಗಳು ಬಂದಾವೆ ಒಂದು ರೆಕಾರ್ಡ್ ನಲ್ಲಿ ಲೈವ್ ಆಗಿ ನೋಡ್ಬೇಕು, ಚೆಕ್ ಮಾಡ್ಬೇಕಲ್ಲ. ನಿಮ್ದೇ ಕ್ಯಾಮ್ರಾ ತಗೊಳ್ರಿ, ಬಿಜೆಪಿ ಕಾರ್ಯಕರ್ತನೇ ಬರಲಿ, ಹೋಗೋಣ ಮನೆ ಹೋಗಿ ನೋಡ್ಕೊಂಬರೋಣ. ನೀವು ಜನಕ್ಕೆ ತೋರಿಸ್ರಲ್ಲ, ಸುಮ್ಮನೆ ಹೇಳೋದು 4 ಕೋಟಿ ಮನೆ ಕೊಟ್ಟಿವಿ, 5 ಕೋಟಿ ಮನೆ ಕೊಟ್ಟಿವಿ. ಪಾರ್ಲಿಮೆಂಟ್ ನಾಗ 5 ಕೋಟಿ ಮನೆ, ನಿರ್ಮಲಾ ಸೀತಾರಾಮನ್ ಅವರು 3 ಕೋಟಿ ಅಂತ ಹೇಳಿದ್ರು. ಇವ್ರು ನೆಕ್ಸ್ಟ್ ಡೇ ಬಂದು 4 ಕೋಟಿ ಹೇಳಿದ್ರು. ಒಂದೇ ದಿನಕ್ಕೆ 1 ಕೋಟಿ ಹೆಚ್ಚಾಯ್ತು. ಮತ್ತೆ ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಇದೇ ರಾಹುಲ್ ಗಾಂಧಿ ಅವ್ರು ಆತರ ಮಾತಾಡಿದ್ರೆ ಏನ್ ಬೇಕಿದ್ ಮಾತಾಡ್ರಿ. ಇವ್ರು ಮಾತಾಡಿದ್ರೆ 1 ಕೋಟಿ ಒಂದಕ್ಕೆ ಇನ್ಕ್ರೀಸ್ ಆಗ್ಬಿಡ್ಬೋದಾ? ಅದಕ್ಕೆ ಕೇಳೋದು, ನಾವು ಕೇಳೋ ಪ್ರಶ್ನೆ ದಯವಿಟ್ಟು ಬರೆದು ಕೇಳ್ರಿ ಅವ್ರಿಗೆ. ಪ್ಲೀಸ್ ಟೇಕ್ ಇಟ್ ಇನ್ ರೈಟಿಂಗ್ ಅಂಡ್ ಆಸ್ಕ್ ಹಿಮ್. And if he has got any question, please take it in writing. We will answer it so that he will get exposed. He cannot question whatever, he cannot answer whatever you want to answer and go. ಅವ್ರು ರೈಟಿನ ಕಳಿಸ್ಬೇಕು, ಇಷ್ಟು ಮರ ಕಡಿಬೇಕಾಗ್ತದೆ, ಅದಕ್ಕೆ ಕೊಡಕ್ಕಾಗಲ್ಲ ಅಂತ ಹೇಳ್ಬೇಕು. ಈಗ ಗೋವಾಗ ಹೋಗ್ತದೆ, ಮತ್ತೆ ಎಲ್ಲೋ ಜಾಗದಲ್ಲಿ ಫಾರೆಸ್ಟ್ ಡೈವರ್ಷನ್ ಆಗ್ತಲ್ಲಿಗೆ ಡಿಫಾರೆಸ್ಟೇಷನ್ ಆಫ್ ಫಾರೆಸ್ಟ್ ಆಗ್ಲೇಬೇಕು. ಆ ತರ ಬರ್ದ್ ಕೊಡಕ್ ಹೇಳ್ರಿ. ಇಷ್ಟು ಗಿಡಗಳು ಕಡಿಬೇಕಾಗ್ತದೆ, ಅದಕ್ಕಾಗಿ ನಾವು ಕೊಡಕ್ ಬರೋಣ ಅಂತ ಬರ್ದ್ ಕೊಡಕ್ ಹೇಳ್ರಿ. ಯಾರು ಕೊಡ್ಬೇಕು ಉತ್ತರ? ಸೆಂಟ್ರಲ್ ಗೌರ್ಮೆಂಟ್ ರೈಟಿಂಗ್ ಬರಕ್ಕೆ ಹೇಳ್ರಿ ಸ್ಟೇಟ್ ಗೌರ್ಮೆಂಟ್ಗೆ. ಅಲ್ಲ, ಇಬ್ಬರು ಸಂಸದರೇ ಬಹಳ ಸ್ಟ್ರಾಂಗ್ ಆಗ್ಬಿಟ್ರು ಅಂತ ಗೋವಾದವರು. ಯಾಕಂದ್ರೆ ಪ್ರಧಾನಿ ಮೋದಿ ಅವ್ರ ಪರವಾಗಿ ಪತ್ರ ಬರೀತಾರೆ, ಕರ್ನಾಟಕ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರು ಏನು ಮಾಡ್ತಾರೆ. ಧನ್ಯವಾದಗಳು, ನಮಗೆ ಕೇಳಿದಕ್ಕೆ ಧನ್ಯವಾದ. ಅಲ್ಲ, ಅವ್ರಿಗೂ ಕೇಳಿ ಸರ್ ನಾವು ಉತ್ತರ ಏನಂತ ಹೇಳ್ರಿ. ಮತ್ತೆ ವಾಟ್ ಡಿಡ್ ಹಿ ಸೇ? ಅವ್ರ ಏನಂತ ಇದೊಂದು ರಾಷ್ಟ್ರೀಯ ಯೋಜನೆ, ಕೇವಲ ಗೋವಾಕಲ್ಲ ದಾಬೋಲ್ದಿಂದ ಬರುತ್ತೆ, ಕರ್ನಾಟಕನು ಅದಕ್ಕೆ ಅಂದ್ರೆ ನಾವೇನು ಫೆಡರಲ್ ಸ್ಟ್ರಕ್ಚರ್ ಇಲ್ಲ ಅಂತ ಕರ್ನಾಟಕಕ್ಕೆ ಯಾವ್ದು ನೀರು ಬಂದ್ರೆ ಅದೇನು ರಾಷ್ಟ್ರೀಯ ಯೋಜನೆ ಅಲ್ಲೇನು? ಈಗ ರಾಷ್ಟ್ರೀಯ ಯೋಜನೆ ಅಂದ್ರೆ ಕರ್ನಾಟಕದಿಂದ ಲೈನ್ ದಾಟುವಂಗಿಲ್ಲೇನದು? ಈ ಮತ್ ಗೋಲೆ ನೀರು ಬರಂಗಿಲ್ಲೇನದು? ನೀವು ಪ್ರಿಪೇರ್ಡ್ ಆಗಿ ಕೇಳ್ರಿ ಪ್ರಶ್ನೆ. ರಾಷ್ಟ್ರೀಯ ಯೋಜನೆ ಬೈಫರ್ಕೇಶನ್ ಕೊಡಕ್ ಕೇಳ್ರಿ. ಏನ್ ರಾಷ್ಟ್ರೀಯ ಯೋಜನೆ ಅಂದ್ರೆ ಏನು? ಏನ್ ಡೆಲ್ಲಿಯಿಂದ ಡೈರೆಕ್ಟ್ ಗೋವಾಗ ಹಂಗ ಪೋಲ್ ಹಂಗ ಬಂದ್ಬಿಡ್ತಾವಂತ, ಎಲ್ಲಿ ನೆಲಕ್ಕೆ ಹೋಗಂಗಿಲ್ಲ, ಕರ್ನಾಟಕದ ಹೋಗ್ತಾ ಇಲ್ಲ ಪೋಲು. ನಮ್ ಗಿಡಗಳು ಮರಗಳು ಕಟ್ಟಂಗಿಲ್ಲ, ಅಲ್ಲಿ ಫಾರೆಸ್ಟ್ ಇಲ್ಲ ಅವಾಗ. ಈ ತರ ಹೇಳ್ಬಾರ್ದು. ಇಫ್ ಯು ಹಸ್ ಗಾಟ್ ಸ್ಪೆಸಿಫಿಕ್, ಎಸ್ ಸೆಂಟ್ರಲ್ ಗವರ್ಮೆಂಟ್ ಹಸ್ ಅಪ್ರೂವ್ಡ್ ದಟ್ ಪ್ರಾಜೆಕ್ಟ್ ಅಂಡ್ ಇಟ್ ಹಸ್ ನಾಟ್ ಅಪ್ರೂವ್ಡ್ ದಿಸ್ ಪ್ರಾಜೆಕ್ಟ್, ವಿ ಕ್ಯಾನ್ ಹ್ಯಾವ್ ಅ ಡಿಬೇಟ್. ಬಟ್ ಇಂಟೆಲೆಕ್ಚುಯಲ್ ಆಗಿ ಮಾತಾಡೋದು, ಸುಮ್ಮನೆ ಏನೋ ಬರೋದು, ಆರ್ಕೆ ಉತ್ತರ ಕೊಡೋದು, ಇಲ್ಲಿ ಕೇಳಿಲ್ಲ ಹಂಗೆ ಹೇಳಿಲ್ಲ. ನಿಮ್ದು 5 ವರ್ಷ ಸರ್ಕಾರ ಇತ್ತು, ಗೋವಾದಾಗ ನೀವೇ ಇದ್ರಿ, ಮಹಾರಾಷ್ಟ್ರದಾಗ ನೀವೇ ಇದ್ರಿ, ಕೇಂದ್ರದಲ್ಲಿ ನೀವ್ ಯಾಕೆ ಮಾಡಿಲ್ಲ? ಅದಕ್ಕೆ ಉತ್ತರ ಕೊಡ್ಬೇಕು ತಾನೆ. ಮತ್ತೆ ಯಾಕೆ ಕೊಡ್ತಲ್ಲ ಉತ್ತರ? ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಮತ್ತೆ ಇನ್ಯಾಕಾಗಿಲ್ಲ?
RDPR ಬಂದ ವಿಜಯೋತ್ಸವ ಮಾಡಿದ್ರು. DPR ಅಲ್ರಿ ನಮ್ಮನ್ನ ಕೇಳ್ತಾರ ನೀವು, ನಮ್ಮನ್ನ ಕೇಳ್ರಿ ಅಲ್ಲ ಅವ್ರು ಕೇಳಿದ್ರು ಸರ್. ಅವ್ರಿಗೆ ಕೇಳಿ ನಾನು ಉತ್ತರ ಒಂದ್ಸಲ ನೋಡ್ಬೇಕು ಅಲ್ಲ. ಐ ವಾಂಟ್ ಟು ಸಿ ವಾಟ್ ಎವರ್ ಕ್ವಶನ್ಸ್ ಯು ಆರ್ ಪೋಸಿಂಗ್ ಪ್ಲೀಸ್ ಸೆಂಡ್ ಅಸ್ ಸೊ ದಟ್ ಅವ್ರಿಗೂ ಕೇಳಿದ್ರು. ಎಜುಕೇಟೆಡ್ ಆಗಿರ್ತೀವಿ ನಾವು ಕೂಡ. ಬರೋದು ಸುಮ್ಮನೆ ಆರ್ಕಿ ಉತ್ತರ ಕೊಡೋಗೋದು, ಬರೋದು ಆರ್ಕಿ ಉತ್ತರ ಕೊಡೋಗೋದು, ಬರ್ತಾರೆ ಕೇಂದ್ರ ಸಚಿವರುಗಳು, ನೀವು ಹೋಗ್ತೀರಿ ಕ್ಯಾಮ್ರಾ ಹಿಡ್ಕಂತೀವಿ, ಬರೋದು ಸ್ಟೇಟಿಗೆ ಬೈದು ಹೋಗ್ಬಿಡೋದು. ಸೆಂಟ್ರಲ್ ಬಗ್ಗೆ ಮಾತಾಡೋಣ. ಈಗ ಇಲ್ಲಿವರೆಗೆ ರಿಯಲ್ ಆಕ್ಸಿಡೆಂಟ್ ಎಷ್ಟಾಗಿದೆ ಗೊತ್ತಾ ನಿಮಗೆ? ಗೊತ್ತಿದೆ ನಿಮಗೆ? ಹೋಗಿ ಕೇಳ್ರಲ್ಲ ಸರ್, ನಿಮ್ಮ ಸರ್ಕಾರ ಬಂದ್ಮೇಲೆ ಕಳೆದ 1 ವರ್ಷದಲ್ಲಿ ಎಷ್ಟು ರಿಯಲ್ ಆಕ್ಸಿಡೆಂಟ್ಗಳು ಆಗ್ಯಾವೆ, ಇದ್ರ ಬಗ್ಗೆ ಉತ್ತರ ಐತಾ? ರಿಯಲ್ ಆಕ್ಸಿಡೆಂಟ್ಗಳು ಎಷ್ಟಾಗ್ಯಾವ ಏನೋ ಉತ್ತರ ಐತ ಅದ್ರ ಬಗ್ಗೆ? ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾರ ಪ್ರಹ್ಲಾದ್ ಜೋಶಿ ಅವರು? ಮತ್ತೆ ಈಗ ಬಂದಾಗ್ಲಿಂದ ಸುಮ್ಮನೆ ಭಯೋತ್ಪಾದನೆ ಎಷ್ಟು ಅಟ್ಯಾಕ್ ಆಗಿದೆ ಗೊತ್ತಿದೆಯಾ? ಮಾಧ್ಯಮದವ್ರು ನಿಮಗೆ ಮಾಹಿತಿ ಇದೆ ಅಂದ್ರೆ ಮತ್ತೆ ಕೇಳ್ರಿ ಪ್ರಹ್ಲಾದ್ ಜೋಶಿ ಅವರಿಗೆ.